ಇಡೀ ನಮ್ಮ ಸದನದ ಪರವಾಗಿ ಹಾಗೂ ರಾಜ್ಯದ ಜನತೆಯ ಪರವಾಗಿ ಬಹುಶಃ ನಾನು ನೂತನವಾಗಿ ಸ್ಪೀಕರ್ ಆಯ್ಕೆಯಾದ ತಮ್ಮನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಈ ಒಂದು ಸ್ಥಾನದ ಗೌರವ ಮತ್ತು ಈ ಸ್ಥಾನದ ಆ ಒಂದು ಕರ್ತವ್ಯವನ್ನು ಖಂಡಿತವಾಗಿ ನೀವು ಪ್ರಾಮಾಣಿಕತೆ ಮತ್ತು ಬದ್ಧತೆಯನ್ನು ನಿಭಾಯಿಸಿದ ಎಂಬ ವಿಶ್ವಾಸ ಖಂಡಿತವಾಗಿಯೂ ನನಗೆ ಇದೆ. ಯಾಕಂತ ಹೇಳಿದರೆ ಹಲವಾರು ಸಮಯದಿಂದ ಬಹುಶಃ ನಾನು ನಿಮ್ಮ ಆ ವ್ಯಕ್ತಿತ್ವವನ್ನು ಶಾಸಕನಾಗಿ ಮುಖಂಡರಾಗಿ ಇವತ್ತು ನೋಡ್ತಾ ಇದ್ದೆ. ಯಾವ ಅಗತ್ಯ ವಿಚಾರ ಬೇಕಾ ಆ ಒಂದು ವಿಚಾರ ಮಾತಾಡೋದಲ್ಲದೆ ಇನ್ನೊಂದು ಎಲ್ಲಿಯೂ ಕೂಡ ಪ್ರಸ್ತಾವ ಮಾಡಿದ ವಿಚಾರ ಎಲ್ಲಿಯೂ ಕೂಡ ನಿಮ್ಮ ಆ ಒಂದು ನಾನು ನೋಡಲಿಲ್ಲ. ಅದು ಬಹುಶಃ ಎಲ್ಲ ಮುಖಂಡರುಗಳು ನಾವು ಇದನ್ನು ನಮ್ಮನ್ನ ವ್ಯಕ್ತಿತ್ವ ಅಳಿಸಿಕೊಳ್ಳಕ್ಕೆ ಬೇಕಾಗುವಂತಹ ನಿಮ್ಮ ಒಂದು ವ್ಯಕ್ತಿತ್ವದ ಮುಖ್ಯ ಒಂದು ಲಕ್ಷ್ಯ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿಯಲ್ಲಿ ಬಹುಶಃ ಇವತ್ತು ನಾನು ಅವರ ಮನೆಗೆ ಹೋಗಿದ್ದೆ. ನಾನು ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇವತ್ತು ಬಹುಶಃ ನಮ್ಮ ಭಾರತದ ಸಂಸ್ಕೃತಿ ಮತ್ತು ಕರ್ನಾಟಕದ ಪರಂಪರೆ ಅನುಗುಣವಾಗಿ ಹೇಗೆ ಒಂದು ಮನೆ ಇರ್ಬೋದು ಅಂತೇಳಿ ನಾವೇನಾದರೂ ಅದು ನೋಡಿಕೊಳ್ಬೇಕಾದ್ರೆ ಬಹುಶಃ ಒಮ್ಮೆ ಅವ್ರ ಮನೆಗೆ ಹೋಗಿ ಬರಬೇಕು. ಅವರ ಮನೆಗೆ ಎಂಟರ್ ಆಗುವ ಮುಂಚೆ ಒಂದು ಬ್ಯೂಟಿಫುಲ್ ಅಷ್ಟು ಸ್ವಚ್ಛತೆಯ ಅಷ್ಟು ಕ್ಲೀನ್ ಇರುವ ಒಂದು 10-15 ಗೋವುಗಳಿರುವಂತಹ ಹಟ್ಟಿಯನ್ನು ದಾಟಿ ಘೋಷ ಅವ್ರ ಮನೆಯ ಹೋಗುವಂತಹ ಒಂದು ದೊಡ್ಡ ಮಟ್ಟದ ಒಂದು ಸಂಪ್ರದಾಯದ ಮನೆ. ನಾನು ಬಹಳಷ್ಟು ಕಾಂಗ್ರೆಸ್ ಮುಖಂಡರ ಮನೆಗೆ ಹೋಗಿದ್ದೇನೆ, ಬಹಳಷ್ಟು ಬಿಜೆಪಿ ಮುಖಂಡರ ಮನೆಗೆ ಹೋಗಿದ್ದೇನೆ, ಬಹಳಷ್ಟು ಜನತಾ ದಳದ ಮುಖಂಡರು ಹೋಗಿದ್ದೇನೆ. ಈ ರೀತಿಯ ಆ ಒಂದು ಮನೆಗಳಲ್ಲಿ ಎಲ್ಲರೂ ನನಗೆ ಕಾಣಸಿಕ್ಕಿದೆ ಅಂತ ಹೇಳಿದರೆ ಬಹುಶಃ ಗೌರವ GS ಪಾಟೀಲ್ ಅವರ ಇವತ್ತು ಊರಲ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಮ್ಮ ಇಡೀ ಒಂದು ಸಂಪರ್ಕ ಕಲ್ಚರ್ ನಮಗೆ ತೋರಿಸ್ಕೊಂಡು ಅವಕಾಶ ಇವತ್ತು ಆಗಿದೆ. ತಾವು ಇವತ್ತು ಸಭಾಧ್ಯಕ್ಷ ಸ್ಥಾನದಲ್ಲಿ ಬಂದು ಬಹುಶಃ ತಾವು ಇವತ್ತು ಇದ್ದೀರಿ, ಅತ್ಯಂತ ಭಾಗ್ಯವಂತರು. ಯಾಕಂತ ಹೇಳಿದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಜೀವಮಾನದಲ್ಲಿ ಒಮ್ಮೆ ಆದರೂ ಕೂಡ ಶಾಸಕರು ಒಮ್ಮೆ ಆದರೂ ಕೂಡ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಅವಕಾಶ ಇವತ್ತು ಆಗಬೇಕು, ಒಮ್ಮೆ ಆದರೂ ಕೂಡ. ಆದ ಕಾರಣ ನೀವೆಲ್ಲರೂ ಕೂಡ ಇಲ್ಲಿ ಕೂತ್ಕೊಳ್ಳೋ ಮುಂಚೆ ಸ್ಪೀಕರ್ ಸ್ಥಾನದ ಒಂದು ವಿಶೇಷ ಕೂತ್ಕೊಳ್ಳಿಕ್ಕೆ ಆಸೆ ತಾವಲ್ಲಿ ಇವತ್ತು ವ್ಯಕ್ತಪಡಿಸಬೇಕು ಎಲ್ಲರಿಗೆ. ಇದರಲ್ಲಿ ಯಾಕೆ ಮಂತ್ರಿ ಯಾವಾಗ ಬೇಕಾದ ಸಭಾಧ್ಯಕ್ಷರೇ, ಮಂತ್ರಿ ಯಾವಾಗ ಬೇಕಾದ್ರೂ ಆಗ್ಬೋದು ಎಂದು ಸಂದರ್ಭದಲ್ಲಿ ಸಭಾಧ್ಯಕ್ಷ ಸ್ಥಾನ ಅದು ಯಾವಾಗಲೂ ಕೂಡ ಸಿಕ್ಕುವುದಿಲ್ಲ. ಆ ಸಂದರ್ಭಕ್ಕೆ ಅನುಗುಣವಾಗಿ ಏನೋ ಒಂದು ಬಹುಶಃ ನಮ್ಮ ಆ ಒಂದು ದೇವರು ಇವತ್ತು ಇಟ್ಟಿದ್ದ ನೀವು ಆಗ್ಬೇಕಂತೇಳಿ ಅದಕ್ಕೆ ಅನುಗುಣವಾಗಿ ಅಲ್ಲಿ ಬಂದು ನಮ್ಮನ್ನು ಕೂತ್ಕೊಳ್ಳಿಸುವಂಥ ಅವಕಾಶ ಇವತ್ತು ಆಗ್ತದೆ. ಹೌದು, ಯಾಕೆಂತ ಹೇಳಿದರೆ ಅದೆಲ್ಲವೂ ಕೂಡ ಬಹುಶಃ ನಾವು ಅದನ್ನು ಕೇಳಿ ಪಡ್ಕೊಳ್ಳುವಂಥದ್ದಲ್ಲ. ಆ ಸಂದರ್ಭ ಅನುಗುಣವಾಗಿ ಬೇರೆ ಬೇರೆ ವಿಚಾರದಲ್ಲಿ ಬಹುಶಃ ನಮ್ಮನ್ನಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಈಗ ನಾನು ಅಲ್ಲಿ ಬಂದು ಕೂತ್ಕೊಳ್ಬೇಕಾದ್ರೆ 2-3 ಜನ ಬೇರೆ ಹತ್ರ ಕೇಳಿದ್ರು, ಅವರು ಅದು ಬೇರೆ ಬೇರೆ ಕಾರಣಗಳಿಂದ ಅದನ್ನು ಅವ್ರು ಒಪ್ಪದಿದ್ದಾಗ ನನಗೆ ಒಂದು ಅವಕಾಶ ಬಂದು ಕೂತ್ಕೊಳ್ಳೋ ಅವಕಾಶ ಆಯಿತು. ನಿಮಗೂ ಕೂಡ ಬೇರೆ ಬೇರೆ ವಿಚಾರ ಇತ್ತು. ಅದನ್ನು ಆ ಸಂದರ್ಭದ ನೇರವಾಗಿ ಬಹುಶಃ ದೇವರಲ್ಲಿ ಬಂದು ನಮ್ಗೆ ಕೂತ್ಕೊಳ್ಳಿಸುವಂಥದ್ದು. ಆದ ಕಾರಣ ನೀವು ಇದರಲ್ಲಿ ಅತ್ಯಂತ ಭಾಗ್ಯವಂತರಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಇವತ್ತು ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಸ್ಪೀಕರ್ ಈಸ್ ಆಲ್ವೇಸ್ ದಿ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಸ್ಪೀಕರ್ ನಾವು ಯಾವಾಗಲೂ ಕೂಡ ಪ್ರತಿಪಕ್ಷದ ಮಿತ್ರನಾಗಿರಬೇಕು. ಯಾಕೆಂತ ಹೇಳಿದರೆ ಸ್ಪೀಕರ್ಗೆ ಪ್ರತಿಪಕ್ಷದವರಿಗೆ ಅಧಿಕಾರವೂ ಇಲ್ಲ, ಗೌರ್ಮೆಂಟೂ ಇಲ್ಲ, ಸ್ಪೀಕರ್ ಇಲ್ಲ ಅಂತ ಹೇಳಿದರೆ ಕಂಪ್ಲೀಟ್ ಕೊಲಾಪ್ಸ್ ಆಗಿಬಿಡ್ತಾರೆ. ನಮ್ಗೆ ಯಾರಿಲ್ಲ ಕೇಳಲಿಕ್ಕೆ, ಜನವೂ ಇಲ್ಲ ಅಂತ ಹೇಳಿಕೊಂಡು ಈ ಒಂದು ಇದನ್ನ ಇವತ್ತು ಓದ್ಕೊಂಡು ಬಂದ್ರು ಮೊದ್ಲೇ ಓದಿದ್ರು ಅಂತ ಈ ಪ್ಯಾರ ಎಲ್ಲಿ ಇವತ್ತು ಓದಿದ್ರಾ ಅಥವಾ ಮೊದಲು ಓದ್ಕೊಂಡಿದ್ರ? ಕಂಪ್ಲೀಟ್ ಕೊಲಾಪ್ಸ್ ಆಗಿಬಿಡ್ತಾರೆ. ಯಾಕೆ? ಆದ್ರೆ ಸದನದಲ್ಲಿ ಸರ್ಕಾರ ನಾವು ಹೇಳಿದ ಮಾತನ್ನು ಕೇಳದಿದ್ದರೂ ಕೂಡ ಸ್ಪೀಕರ್ ನಮ್ಮ ಪರವಾಗಿ ಮಾತು ಕೇಳ್ತಾರೆ, ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ವಿಶೇಷ ವಿಶ್ವಾಸ ಒಂದು ಬರುವಂತ ಕೆಲಸ ಖಂಡಿತವಾಗಿಯೂ ಆಗ್ತದೆ. ಆದ ಕಾರಣ ಅದೇ ರೀತಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಬಿಲ್ ಪಾಸ್ ಮಾಡುವಾಗ ನೀವು ಸರ್ಕಾರ ಜೊತೆ ಇರಲೇಬೇಕಾಗ್ತದೆ. ಇವರೆಷ್ಟೇ ಬೊಬ್ಬೆ ಹಾಕಿದ್ರು ಕೂಡ ಸರ್ಕಾರ ಜೊತೆ ಕೆಲವೊಂದು ಸಂದರ್ಭದಲ್ಲಿ ಇರಲೇಬೇಕು. ಯಾಕೆ? ಮೆಜಾರಿಟಿ ಇರುವುದು ಸರ್ಕಾರಕ್ಕೆ. ಬಿಲ್ ಪಾಸ್ ಆಗದಿದ್ದರೆ ಆಡಳಿತ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಟೈಮ್ ಲಿಮಿಟ್ನಲ್ಲಿ ಬಹುಶಃ ನಿಮ್ಮ ಬಿಲ್ಲನ್ನು ಪಾಸ್ ಆಗಿ ಕೊಡೋ ಜವಾಬ್ದಾರಿ ಇದೆ. ಅದಕ್ಕೆ ಕೆಲವೊಮ್ಮೆ ನಮ್ಮ ಮಿತ್ರರು ಬಂದು ಅಲ್ಲಿ ಬಂದು ಕೂತ್ಕೊಂಡು ಕೆಲವೊಂದು ಸಮಸ್ಯೆ ಅಥವಾ ಅವರ ಹಕ್ಕನ್ನು ಅವರು ತೋರಿಸ್ಪಡ್ದಿದ್ದು ಕೂಡ ಆ ಬಿಲ್ ಪಾಸ್ ಮಾಡುವಂಥ ಒಂದು ಪರಿಸ್ಥಿತಿ ನಾವು ಇವತ್ತು ಇರ್ತೇವೆ. ಒಂದೇ ನಮಗೆ ಅಲ್ಲಿ ಕೂತ್ಕೊಂಡು ಸಮಸ್ಯೆ ಏನಂತ ಹೇಳಿದರೆ ಸಭಾಧ್ಯಕ್ಷರೇ, ನೀವು ಒಳ್ಳೆಯದಾದ ಒಂದು ಫಿಸಿಯೋಥೆರಪಿಸ್ಟನ್ನು ನೀವು ಇಟ್ಕೊಳ್ಬೇಕು.
ಯಾಕೆ ಸಂಜೆ ಹೊತ್ತಾಗುವಾಗ ಅವ್ರು ಹೇಳ್ತಾರೆ ಆ ಕಡೆ ನೋಡಿ ಅಂತೇಳಿ, ಆ ಕಡೆ ನೋಡಿ ನೋಡಿ ಕುತ್ತಿಗೆ ನೋವು ಸ್ಟಾರ್ಟ್ ಆಗ್ತದೆ. ಈ ಕಡೆ ಹೇಳ್ತಾರೆ ನೀವು ಆ ಕಡೆ ಮಾತ್ರ ನೋಡ್ತೀರಿ, ಈ ಕಡೆ ನೋಡೋದಿಲ್ಲ ಅಂತ, ಈ ಕಡೆ ನೋಡ್ಬೇಕು. ನಮ್ಮ ಇದೇ ಕೆಲಸ, ಆ ಕಡೆ ತಲೆ ತಿರುಗಿಸಿದ್ದು ಒಮ್ಮೆ ಈ ಕಡೆ. ಈ ನಮ್ಮ ಕಷ್ಟದಲ್ಲಿ ಯಾರಿಗೆ ಗೊತ್ತಿದಂತ ಇಲ್ಲವತ್ತು ವಿಧಿ ವಿಚಾರಿಸಿದ್ದು ಆಗುವಂಥದ್ದು. ಅದಕ್ಕೆ ಯಾಕೆಂತ ಹೇಳಿದರೆ ನಾನು ನಿಮ್ಗೆ ಎಲ್ಲರಿಗೂ ಹೇಳಿದಿಷ್ಟೇ, ಈ ಕ್ರಿಕೆಟ್ ಮ್ಯಾಚ್ ಆಡುವಾಗ ಉಂಟಲ್ಲ, ಸ್ಪೆಕ್ಟೇಟರ್ಸ್ ತುಂಬ ಜನ ಕೂತ್ಕೊಂಡಿರ್ತಾರೆ. ಇವರೆಲ್ಲರೂ ಕೂಡ ಒಬ್ಬ ಹೇಳ್ತಾನೆ ಅವನು ಹೀಗೆ ಬ್ಯಾಟ್ ಮಾಡಬೇಕಿತ್ತು, ಇನ್ನೊಬ್ಬ ಹೇಳ್ತಾನೆ ಅವನು ಡಿಫೆನ್ಸ್ ಮಾಡಬೇಕಿತ್ತು, ಇನ್ನು ಮುಂದೆ ಹೊಡಿಬೇಕಿತ್ತು, ಅವ್ನು ಬ್ಯಾಕ್ ಕಟ್. ನೂರಾರು ಸಾವಿರಾರು ಜನ ಸಾವಿರಾರು ಅಭಿಪ್ರಾಯ ಕೊಡ್ತಾರೆ. ಕಷ್ಟ ಈ ಬ್ಯಾಟ್ ಹಿಡಿದವನಿಗೆ ಮಾತ್ರ ಗೊತ್ತಲ್ಲ ಇದರಲ್ಲಿ, ಅವನ ಕಷ್ಟ ಯಾರು ಬ್ಯಾಟ್ ಹಿಡಿದಿದ್ದಾನೆ ಅವನಿಗೆ ಮಾತ್ರ ಗೊತ್ತಿರ್ತದೆ. ಆದ ಕಾರಣ ನಿಮ್ಮಲ್ಲಿ ಬಹುಶಃ ನಮ್ಮಲ್ಲಿ 223 ಜನರಲ್ಲಿ ನಿಮ್ಮ ಬೇರೆ ಬೇರೆ ಅಭಿಪ್ರಾಯಗಳಿರ್ತದೆ. ಸ್ಪೀಕರ್ ಹಾಗೆ ಮಾಡಬೇಕು, ಸ್ಪೀಕರ್ ಹೀಗೆ ಮಾಡಬೇಕು, ಸ್ಪೀಕರ್ ಹಾಗೆ ಹೇಳಬೇಕಿತ್ತು, ಸ್ಪೀಕರ್ ನಮಗೆ ಮಾತ್ರ ಕೊಡಬೇಕು, ನನಗೆ ಮಾತ್ರ. 223 ಜನರ ಕೇಳಿದ್ರು ಕೂಡ 223 ಅಭಿಪ್ರಾಯಗಳು ಬರ್ತದೆ. ಅದಲ್ಲಿ ಅದ ಕಷ್ಟ ತೀರ್ಮಾನ ತಗೊಳ್ಳೋದ ಕಷ್ಟ ಅದಲ್ಲಿ ಕೂತ್ಕೊಂಡವರಿಗೆ ಮಾತದ್ದು ಗೊತ್ತಿರುವಂಥದ್ದು. ಆದ ಕಾರಣ ನೀವು ನಿಮ್ಮ ಸಮಸ್ಯೆಯನ್ನು ಹೇಳೋದು ಮಾತ್ರ ಅಲ್ಲ, ಸ್ಪೀಕರ್ ಒಂದು ಕಷ್ಟವನ್ನು ಕೂಡ ತಾವೆಲ್ಲ ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಸ್ವಭಾವ ಮತ್ತು ಒಂದು ವಿಚಾರ ನಿಮ್ಮ ವ್ಯಕ್ತಿತ್ವದಲ್ಲಿ ಇರಬೇಕಂತ ಕೂಡ ನಾನು ಇವತ್ತು ಹೇಳಲಿಕ್ಕೆ ಇವತ್ತು ಬಯಸುವಂಥದ್ದು. ಆದ ಕಾರಣ ನನಗೆ ವಿಶ್ವಾಸ ಇದೆ, ನಿಷ್ಪಕ್ಷಪಾತವಾಗಿ ಇವತ್ತು ಸಂವಿಧಾನ ಮತ್ತು ನಮ್ಮ ಈ ಒಂದು ಸದನದ ಜೀವಾಲ ಯಾವುದು ಅಂತ ಹೇಳಿದರೆ ಅದು ನಿಷ್ಪಕ್ಷಪಾತವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಇವತ್ತು ನಾವು ಮಾಡಿ ಹೋಗುವಂಥದ್ದು. ಅದಕ್ಕಾಗಿ ಇವತ್ತು ರೂಲ್ಸ್ ಆ್ಯಂಡ್ ಪ್ರೊಸೀಜರ್ ಅಥವಾ ಸಂವಿಧಾನ ಬುಕ್ ವಿಚಾರಗಳಿದೆ. ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಮೀರಿ ಕೆಲವೊಂದು ತೀರ್ಮಾನಗಳು ತಾವು ಖಂಡಿತವಾಗಿ ತೆಗೊಳ್ಳುವಂಥ ಕಾಲಘಟ್ಟ ಬಂದೇ ಬರ್ತದೆ. ಮತ್ತು ನಿಮ್ಗೆ ಅದು ಅಧಿಕಾರ ಕೂಡ ಇದೆ. ಈ ಸದನದ ಒಳಗೆ ಪರಮೋಚ್ಚ ಒಂದು ದೊಡ್ಡ ಮಟ್ಟದ ಅಧಿಕಾರ ಯಾರಿಗೆ ಅಂತ ಹೇಳಿದರೆ ಅದು ತಮಗೆ. ಆ ಒಂದು ಸಂದರ್ಭದಲ್ಲಿ ಹೇಗೆ ಅದನ್ನು ಸರಿಪಡಿಸಿಕೊಂಡು ಹೋಗ್ಬೇಕಂತೇಳಿ ಕೊಳ್ಳುವಂಥ ಆ ಅಧಿಕಾರ ಅವಕಾಶ ಸಂದರ್ಭದಲ್ಲಿ ತಾವು ಅದನ್ನು ಖಂಡಿತವಾಗಿ ತೆಗಿತೀರಿ ಮತ್ತು ಅದನ್ನು ಉತ್ತಮವಾದ ರೀತಿಯಿಂದ ತೆಕ್ಕೊಂಡು ಹೋಗಲಿಕ್ಕೆ ಮಾಡುವಂಥ ವಿಚಾರ ಅಂತ ಬಹುಶಃ ನಾನು ಇವತ್ತು ಹೇಳಲಿಕ್ಕೆ ಇವತ್ತು ಬಯಸುವಂಥದ್ದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.